ಎಲ್ರಿಗೂ ನಮಸ್ತೆ. ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, 2 ದಿನಗಳ ಹಿಂದೆಯಷ್ಟೇ ಕೋಡಿಮಠದ ಶ್ರೀಗಳು ಒಂದು ಮಾತನ್ನ ಹೇಳಿದ್ರು. ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳಲ್ಲಿ ನಾಯಕತ್ವ ಚೇಂಜ್ ಆಗುತ್ತೆ, ಆಕಾಶದಿಂದ ಮಹಾಸುದ್ದಿಯೊಂದು ಬರುತ್ತೆ ಅಂತಾನು ಹೇಳಿದ್ರು. ಶ್ರೀಗಳು ಹಿಂದೆ ಹೇಳಿದಂತೆ ಜನರು ಇದ್ದ ಹಾಗೇನೆ ಸಾವಿಗೀಡಾಗ್ತಾರೆ, ಗುಡ್ಡವೇ ಇಲ್ಲದಂತಾಗುತ್ತೆ ಅಂತಾನು ಹೇಳಿದ್ರು. ಅದರಂತೆ ವಯನಾಡ್ನಲ್ಲಿ ಇತ್ತೀಚೆಗೆ ಗುಡ್ಡ ಕುಸಿದು ಅದರ ತಪ್ಪಲಿನಲ್ಲಿದ್ದ 4 ಹಳ್ಳಿಗಳು ನೆಲಸಮವಾಗಿ 400ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. ಇದನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕು. ಯಾಕಂದ್ರೆ ಶ್ರೀಗಳು ಹೇಳಿದ ಕೆಲವೊಂದು ಭವಿಷ್ಯ ನಿಜವಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಹೀಗಿರುವಾಗ ಶ್ರೀಗಳು ಹೇಳಿದ ಹಾಗೇನೆ ಕೇಂದ್ರ ಹಾಗೂ ರಾಜ್ಯದಲ್ಲಿ ನಾಯಕತ್ವ ಬದಲಾಗುತ್ತಾ ಅನ್ನೋದ್ರ ಬಗ್ಗೆನೆ ಸಾಕಷ್ಟು ಅನುಮಾನ, ಕುತೂಹಲ, ಗಮನ ಇದೆ. ಹೇಗೆ ಮತ್ತು ಯಾಕೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದ್ಯಕ್ಕಂತೂ ನಮ್ಮ ರಾಜ್ಯ ರಾಜಕಾರಣದ ವಿಷಯವನ್ನ ಮೊದಲು ಮಾತಾಡೋದಾದ್ರೆ, ನಂತರ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಆಗ್ತಾ ಇರುವಂತ ಕೆಲವೊಂದು ಬೆಳವಣಿಗೆಗಳೇನು, ಹಾಗೆ ಈ ಬೆಳವಣಿಗೆ ಮುಂದೆ ಬದಲಾವಣೆಗೆ ಕಾರಣ ಆಗುತ್ತಾ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೊದಲಿಗೆ ನಮ್ಮ ಕರ್ನಾಟಕ ರಾಜ್ಯ ರಾಜಕಾರಣದ ಬಗ್ಗೆನೇ ಮಾತಾಡೋದಾದ್ರೆ, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ಆದೇಶವನ್ನ ಕೊಟ್ಟ ಮೇಲೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಮೂಡ ಹಗರಣದಲ್ಲಿ ಬಿಜೆಪಿಯ ಅನೇಕ ನಾಯಕರು ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಇದು ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಯ ಸುತ್ತ ಅನೇಕ ಅನುಮಾನಗಳಿಗೂ ಕೂಡ ಕಾರಣವಾಗುವ ಹಾಗೆ ಮಾಡಿದೆ. ಯಾಕಂದ್ರೆ ಕೆಲವೊಂದು ಊಹಾಪೋಹಗಳ ನಡುವೆ ಕರ್ನಾಟಕದ ಅನೇಕ ನಾಯಕರು ಈಗ ಮುಖ್ಯಮಂತ್ರಿ ಹುದ್ದೆಯ ರೇಸ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ಅವರ ಆಕಾಂಕ್ಷೆ ಏನು ಅನ್ನೋದನ್ನ ಬಹಿರಂಗವಾಗಿಯೇ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಸಂಪುಟದ ಸಹೋದ್ಯೋಗಿಗಳೇ ಯಾವ ಕಾರಣಕ್ಕೂ ಸಿಎಂ ರಾಜೀನಾಮೆಯನ್ನ ಕೊಡೋದಿಲ್ಲ ಅಂತ ಮೇಲ್ನೋಟಕ್ಕೆ ಕೆಲವೊಂದು ಮೀಡಿಯಾಗಳ ಮುಂದೆ ಹೇಳ್ತಾ ಇದ್ರು ಕೂಡ, ಸಿಎಂ ಗಾದಿಗಾಗಿ ತೆರೆ ಮರೆಯಲ್ಲೇ ಸಖತ್ ಸರ್ಕಸ್ ಮಾಡ್ತಾ ಇರೋದಂತೂ ಸತ್ಯ. ಪಕ್ಷದಲ್ಲಿನ ಹಿರಿತನದ ಜೊತೆಗೆ ಜಾತಿ, ಸಮುದಾಯ, ಪ್ರಾದೇಶಿಕ ಪ್ರಾತಿನಿಧ್ಯದ ನೆಪದಲ್ಲಿ ರಹಸ್ಯ ಸಭೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಎಷ್ಟೇ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ರು ಕೂಡ ಅದನ್ನ ಒಂದು ರೀತಿ ನಿರ್ಲಕ್ಷ್ಯ ಮಾಡ್ತಾ ಮುಂದಿನ ಸಿಎಂ ನಾನೇ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಾಗೆ ಪರಸ್ಪರ ಕಾಲೆಳೆದು ಬಹಿರಂಗವಾಗಿ ಕಿತ್ತಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಆಕಾಂಕ್ಷಿಗಳ ಪಟ್ಟಿಯಂತೂ ಈಗ ಬಾಲಂಗೋಚಿಯಂತೆ ಬೆಳೀತಾನೆ ಹೋಗ್ತಾ ಇದೆ. ಇನ್ನು ಸಿದ್ದರಾಮಯ್ಯನವರ ಮೂಡಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಹೈಕೋರ್ಟ್ನಲ್ಲಿ ಇನ್ನೂ ಕೂಡ ನಡೀತಾ ಇದೆ. ಸೊ ಯಾವ ರೀತಿಯಾದಂಥ ತೀರ್ಪನ್ನ ಹೈಕೋರ್ಟ್ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ವ್ಯತಿರಿಕ್ತವಾಗಿ ಏನಾದರೂ ತೀರ್ಪು ಬಂದ್ಬಿಟ್ರೆ ಖಂಡಿತ ಸಿಎಂ ಕುರ್ಚಿಗೆ ಕಂಟಕ ಅಂತಾನೆ ಹೇಳಲಾಗ್ತಾ ಇದೆ. ಸೊ ರಾಜೀನಾಮೆಯನ್ನ ಕೊಡುವಂತಹ ಪ್ರಸಂಗ ಕೂಡ, ಅನಿವಾರ್ಯತೆ ಕೂಡ ಎದುರಾಗಬಹುದು. ಸೊ ಆ ನಂತರದಲ್ಲಿ ಆಗುವಂಥ ಡೆವಲಪ್ಮೆಂಟ್ನಿಂದ ಒಂದು ರೀತಿ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಬಂದಂಗಾಗುತ್ತೆ. ಜೊತೆಗೆ ಸರ್ಕಾರದ ಬೇರೆ ಬೇರೆ ಸಚಿವರ, ಶಾಸಕರ ಮೇಲೂ ಕೂಡ ಅನೇಕ ಹಗರಣಗಳ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಒಂದೊಂದೇ ಹಗರಣಗಳು ಹೊರಗಡೆ ಬರ್ತಾ ಇದೆ. ಈ ಮೂಲಕ ಜನಾಭಿಪ್ರಾಯವನ್ನ ಮೂಡಿಸೋದಕ್ಕೆ ಬಿಜೆಪಿ ಕೂಡ ಟ್ರೈ ಮಾಡ್ತಾ ಇದೆ. ಹಾಗೆ ಆಪರೇಷನ್ ಕಮಲವನ್ನ ಮಾಡುವಂತಹ ಕಸರತ್ತು ಕೂಡ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ನವರೇ ಆರೋಪ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ ಅಂದ್ರೆ ಶಾಸಕರಿಗೆ 100 ಕೋಟಿ ಆಫರ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ. ಇದೇನಾದ್ರೂ ವರ್ಕೌಟ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಆದರೆ ವರ್ಕೌಟ್ ಆಗೋದು ತುಂಬಾನೇ ಕಷ್ಟ. ಯಾಕೆಂದ್ರೆ 60ಕ್ಕೂ ಹೆಚ್ಚು ಶಾಸಕರು ಬೇಕಾಗಿರೋದ್ರಿಂದ ಏಕಾಏಕಿ ಕಾಂಗ್ರೆಸ್ನಿಂದ 60 ಶಾಸಕರು ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗೋ ಪರಿಸ್ಥಿತಿಯಲ್ಲಂತಿಲ್ಲ, ಅದು ಸಾಧ್ಯ ಕೂಡ ಇಲ್ಲ ಅಂತ ಹೇಳ್ಬೋದು. ಆದ್ರೂ ಕೂಡ ಸರ್ಕಾರವನ್ನ ಬೀಳಿಸಬೇಕು ಅಂತಾನೆ ಪಣಕ್ಕೆ ಬಿದ್ದಿರುವಂತಹ ಬಿಜೆಪಿ ನಾನಾ ಪ್ರಯತ್ನಗಳನ್ನ ಇಲ್ಲಿ ಮಾಡ್ತಾ ಇದೆ. ಇದು ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಸೊ ಇದು ಒಂದ್ ರೀತಿ ಸರ್ಕಾರ ಪತನಕ್ಕೆ ಕಾರಣ ಕೂಡ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲೇ ಕೆಲವೊಂದು ಭಿನ್ನಾಭಿಪ್ರಾಯ ವ್ಯಕ್ತವಾಗಬಹುದು ಸಿಎಂ ಗಾದಿ ವಿಚಾರದಲ್ಲಿ. ಜೊತೆಗೆ ಆಪರೇಷನ್ ಕಮಲ ಅನ್ನುವಂತ ಏನು ಆರೋಪ ಬಂದಿದೆ, ಹಗರಣಗಳ ಸಮೇತವಾಗಿ ಜನಾಭಿಪ್ರಾಯ ಬೇರೆಯದ್ದೇ ವ್ಯಕ್ತವಾಗ್ಬಿಟ್ರೆ ಖಂಡಿತ ಏನಾದ್ರೂ ಬಿಜೆಪಿಯ ಪ್ಲಾನ್ ಸಕ್ಸಸ್ ಆಗುತ್ತಾ ಇಲ್ವಾ ಕಾದು ನೋಡೋಣ. ಇದರ ಜೊತೆಗೆ ಈಗ ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡೋದಾದ್ರೆ, ಮುಂದೆ 4 ರಾಜ್ಯಗಳ ಚುನಾವಣಾ ಫಲಿತಾಂಶದ ಮೇಲೆ ಕೇಂದ್ರದಲ್ಲಿರುವಂತಹ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಪತನವಾಗೋ ಸಾಧ್ಯತೆ ಇದೆ ಹೊರತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಆಗೋದಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಾಕಷ್ಟು ಆರೋಪಗಳನ್ನ ಕೂಡ ಮಾಡಿದ್ದಾರೆ. ತುಂಬಾ ಕಾನ್ಫಿಡೆಂಟ್ ಆಗಿ ಕೂಡ ಅದನ್ನ ಹೇಳಿದ್ದಾರೆ. ಬಿಜೆಪಿ ಅವರಿಗೆ ದೀಪಾವಳಿ ಒಳಗೆ ಬೀಳ್ತದೋ, ದೀಪಾವಳಿ ಆದ್ಮೇಲೆ ಬೀಳ್ತದೋ, ಅದಕ್ಕೆ ನಾವು ಹೆಂಗೆ ಉತ್ತರ ಕೊಡೋದ್ರಿ? ಅವ್ರು ಮೊದಲಿಂದನೂ ಭವಿಷ್ಯವಾಣಿ ನಡೀತದ್ರಿ. ಈಗ ಆಲ್ಮೋಸ್ಟ್ 1.5 ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು. ಬರೀ ಇದ್ರ ಬಗ್ಗೆನೇ ಮಾತನಾಡಿದ್ದಾರೆ, ಬೇರೆ ಯಾವುದೂ ವಿಷಯ ಬಗ್ಗೆ ಜಾಸ್ತಿ ಸೀರಿಯಸ್ ಆಗಿ ಮಾತಾಡಿಲ್ಲ. ಹಂಗಾಗಿ ನಾನು ಐ ಡೋಂಟ್ ಥಿಂಕ್ ಸೊ ಐ ಶುಡ್ ಕಮೆಂಟ್ ಆನ್ ಇಟ್. ಸರ್ಕಾರಕ್ಕೆ ಏನೂ ಆಗಲ್ಲ.
5 ವರ್ಷ ಸುಭದ್ರವಾಗಿರುತ್ತೆ ಸರ್. ಸರ್ಕಾರ 5 ವರ್ಷ ಸುಭದ್ರವಾಗಿರ್ತದೆ. 136 ಸೀಟ್ ಇದ್ದೀವಿ. ಯಾವುದೇ ಕಾರಣಕ್ಕೂ ಯಾವ ರೀತಿ ಆಗಲ್ಲ. ಹಂಗೇನೋ ಆಗಿದ್ರೆ ಕೇಂದ್ರದಲ್ಲಿ ಆಗ್ಬೋದು, ಯಾಕಂದರೆ ಅವ್ರ ಹತ್ರ ಫುಲ್ ಮೆಜಾರಿಟಿ ಇಲ್ಲ. ನಾಳೆ ಜಮ್ಮು ಕಾಶ್ಮೀರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ, ಹರಿಯಾಣ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ, ಮಹಾರಾಷ್ಟ್ರ ಸೋಲ್ತಕ್ಕಂಥ ಸಾಧ್ಯತೆ ಭಾಳ ಇದೆ. ಸೊ ಬಿಹಾರ್ ಕೂಡ ಸೋಲ್ಬೋದು. ಸೊ ಈ ಥರ ಅವ್ರ ಬಗ್ಗೆ ನೀವು ದಯವಿಟ್ಟು ಅವ್ರಿಗೆ ಕೇಳಬೇಕು. ಈ ಮುಂದೆ 4 ರಾಜ್ಯಗಳಲ್ಲಿ ಚುನಾವಣೆ ಆದಮೇಲೆ BJP ಸರ್ಕಾರ ಕೇಂದ್ರದಲ್ಲಿರುತ್ತಾ ಅಂತ ನೀವು ಅದು ಪ್ರಶ್ನೆ ಕೇಳಬೇಕು. ನಮ್ಮಲ್ಲಿ 136 ಇದೆ. ಯಾವುದೇ ಕಾರಣಕ್ಕೂ 5 ವರ್ಷ ಯಾವುದೇ ಕ್ಯಾಲ್ಕುಲೇಷನ್ ನೀವು ಮಾಡಿದ್ರು ಕೂಡ ಸರ್ಕಾರ ಬೆಳಕ್ಕೆ ಸಾಧ್ಯ ಇಲ್ಲ, ಬೆಳೆದೂ ಇಲ್ಲ. 5 ವರ್ಷನೂ ಸಿದ್ದರಾಮಯ್ಯನವರೇ CM. 100% ಹೈಕಮಾಂಡ್ ಯಾರಿಗೆ ನಿರ್ಣಯ ಮಾಡ್ತದೆ, ಹೈಕಮಾಂಡ್ ಏನು ಹೇಳ್ತದೆ ಅದು ಖಂಡಿತವಾಗಿ ಹಂಗೆ ನಡೀತದೆ. ಎಸ್, 4 ರಾಜ್ಯಗಳ ಚುನಾವಣೆ ಇದೆ, ಅಸೆಂಬ್ಲಿ ಎಲೆಕ್ಷನ್. ಮೊದಲನೇದಾಗಿ 90 ಸದಸ್ಯ ಬಲದ ಜಮ್ಮು ಮತ್ತು ಕಾಶ್ಮೀರದ ವಿಧಾನಸಭೆಗೆ 3 ಹಂತಗಳಲ್ಲಿ ಎಲೆಕ್ಷನ್ ಆಗುತ್ತೆ. ಸೆಪ್ಟೆಂಬರ್ 18ಕ್ಕೆ ಇಲ್ಲಿ ಎಲೆಕ್ಷನ್ ಆಗೋದು. ಸೊ ಎಲೆಕ್ಷನ್ ಟ್ರ್ಯಾಕರ್ ಮತದಾರರ ಅಭಿಪ್ರಾಯವನ್ನ ಇಲ್ಲಿ ಕಲೆ ಹಾಕಿದೆ. ಅದರ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿ ಎಲೆಕ್ಷನ್ ಟ್ರ್ಯಾಕರ್ ಮಾಡಿರೋ ಸಮೀಕ್ಷೆಯಲ್ಲಿ ಬಿಜೆಪಿಗೆ ತೀವ್ರ ಮುಖಭಂಗ ಆಗುತ್ತೆ ಅಂತ ಹೇಳಿದೆ. ಇಂಡಿಯಾ ಮೈತ್ರಿಕೂಟ ಭರ್ಜರಿ ಗೆಲುವು ಸಾಧಿಸುತ್ತೆ ಅಂತಾನೂ ಹೇಳಿಕೊಂಡಿದೆ. 90 ಸದಸ್ಯ ಬಲದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಹಾಗೂ ನ್ಯಾಷನಲ್ ಕಾನ್ಫರೆನ್ಸ್ 45ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆದ್ಕೊಂಡ್ರೆ ಬಿಜೆಪಿ 20 ಕ್ಷೇತ್ರಗಳಿಗೆ ಸಮಾಧಾನ ಪಡ್ಕೊಳ್ಬೇಕಾಗತ್ತೆ ಅಂತ ಸಮೀಕ್ಷೆ ಮೂಲಕ ಬಹಿರಂಗವಾಗಿರುವುದು ಒಂದು ಆತಂಕಕ್ಕೆ ಕಾರಣ. ಇನ್ನೊಂದು ಕಡೆ 2024ರ ನವೆಂಬರ್ ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಕೂಡ ನಡೆಯುತ್ತೆ. ಈಗಾಗಲೇ ಎಲ್ಲಾ ಪ್ರಮುಖ ಪಕ್ಷಗಳು ಚುನಾವಣೆಗೆ ತಯಾರಿ ಮಾಡ್ಕೊಳ್ತಾ ಇವೆ. ಆಡಳಿತಾರೂಢ NDA ಇನ್ನೊಂದ್ಸಲ ಅಧಿಕಾರದ ಚುಕ್ಕಾಣಿ ಹಿಡಿಯುವುದಕ್ಕೆ ಕನಸು ಕಾಣ್ತಾ ಇದೆ. ಇಲ್ಲೂ ಒಂದು ಆಘಾತಕಾರಿ ಸುದ್ದಿ ಸಿಕ್ಕಿದೆ. ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಟ ಆಗಿದೆ. ಅದರಲ್ಲಿ NDAಗೆ ಹಿನ್ನಡೆ ಅಂತ ಹೇಳಿದೆ. ಸೊ ಸವಾಲು ಅನ್ನೋದು ಈಗ ಇಲ್ಲಿ ಕೇವಲ ಬಿಜೆಪಿಗೆ ಮಾತ್ರ ಇಲ್ಲ, NDA ಹಾಗೇನೆ NDA ಭಾಗ ಆಗಿರೋ ರಾಜಕೀಯ ಪಕ್ಷಗಳ ಮುಂದೆ ಕೂಡ ಇದೆ. ಅದರಲ್ಲೂ ಮೋದಿ ವಿಷಯವಾಗಿ ಸವಾಲುಗಳು ಕೂಡ ಇದೆ. ಮುಂಬರೋ ದಿನಗಳಲ್ಲಿ ಇದೇ ಸವಾಲುಗಳು ಇನ್ನೂ ದೊಡ್ಡದಾಗೋ ಚಾನ್ಸಸ್ ಕೂಡ ಇದೆ. 4 ರಾಜ್ಯಗಳಲ್ಲಿನ ಚುನಾವಣೆ ಆದ್ಮೇಲೆ ಪ್ರಧಾನಿಯನ್ನೇ ಚೇಂಜ್ ಮಾಡಬೇಕು ಅನ್ನುವಂತೆ ಕೆಲವೊಂದು ತಯಾರಿ ಕೂಡ ನಡೀತಾ ಇದೆಯಂತೆ. ಇದ್ರ ಬಗ್ಗೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು, ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಚುನಾವಣೆ ನಡೆಯೋ 4 ರಾಜ್ಯಗಳಲ್ಲೂ ಸಮೀಕ್ಷೆಗಳ ಫಲಿತಾಂಶ ಇಲ್ಲಿ ಬಿಜೆಪಿಗೆ ಮುಂಬರುವ ದಿನಗಳಲ್ಲಿ NDAಗೂ ಆತಂಕ ತರೋ ಹಾಗೆ ಕಾಣಿಸ್ತಾ ಇದೆ ಅನ್ನೋದು ಈಗಲೇ ಗೊತ್ತಾಗ್ತಾ ಇದೆ. 4 ರಾಜ್ಯಗಳಲ್ಲಿ ಬಿಜೆಪಿಗೆ ಸೋಲಿನ ಭಯ ಕಾಡ್ತಾ ಇರೋ ಹಾಗೆ ಬಿಜೆಪಿ ಜೊತೆಗಿನ ಇತರ ಪಕ್ಷಗಳ ಸ್ಥಿತಿ ಏನಾಗಬಹುದು ಅನ್ನೋ ಪ್ರಶ್ನೆ ಕೂಡ ಕ್ರಿಯೇಟ್ ಆಗುತ್ತೆ. ಬಿಜೆಪಿ ಸುಮ್ಮನೆ ಇದ್ರೂ ಅದರ ಮಿತ್ರ ಪಕ್ಷದ ಒಳಗಿನ ಕೆಲವೊಂದು ಕಿತ್ತಾಟ, ತಳಮಳ ಗುಟ್ಟಾಗೇನ್ ಉಳ್ಕೊಂಡಿಲ್ಲ. ಇದಕ್ಕೆ ನಿತೀಶ್ ಕುಮಾರ್ ಆಪ್ತ JDU ವಕ್ತಾರ ಸ್ಥಾನಕ್ಕೆ KC ತ್ಯಾಗಿ ಅವರು ರಾಜೀನಾಮೆ ಕೊಟ್ಟಿರೋದು ಒಂದು ಎಕ್ಸಾಂಪಲ್. ವೈಯಕ್ತಿಕ ಕಾರಣಗಳಿಗಾಗಿ ತ್ಯಾಗಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದ್ರು. ಬಿಜೆಪಿ ನಾಯಕತ್ವಕ್ಕೆ ಒಪ್ಪಿಗೆಯಾಗದ ರೀತಿಯಲ್ಲಿನ ತ್ಯಾಗಿ ಹೇಳಿಕೆಗಳೇ ಅವರು ರಾಜೀನಾಮೆ ಕೊಡೋದಕ್ಕೆ ಕಾರಣ ಅಂತ ಹೇಳ್ಬಹುದು. ಇನ್ನು ಪ್ಯಾಲೆಸ್ಟೈನ್ ಮೇಲಿನ ಇಸ್ರೇಲ್ ದಾಳಿಯನ್ನ ತ್ಯಾಗಿ ಖಂಡಿಸಿದ್ರು. ಹಾಗೆ ಅದು ಬಿಜೆಪಿಗೆ ಸಹಿಸಲಾರದ ಸಂಗತಿ ಕೂಡ ಆಗಿತ್ತು. ಹೀಗಾಗಿ ತ್ಯಾಗಿ ಹೇಳಿಕೆ JDUಗೂ ಕೂಡ ಇರುಸು ಮುರುಸು ತಂದಿತ್ತು ಅನ್ನೋದು ಸ್ಪಷ್ಟ. ಇನ್ನು ಸಂಸತ್ನ ಒಳಗಡೆ ಹಾಗೆ ಹೊರಗಡೆ ಈ ಸರ್ಕಾರ ಅಲ್ಪಮತದ್ದಾಗಿದೆ. ಮಿತ್ರ ಪಕ್ಷಗಳ ನೆರವಿನಿಂದ ನಡೆಯುವಂತಾಗಿದೆ. ಇಂಡಿಯಾ ಮೈತ್ರಿಕೂಟ ಉತ್ತರ ಪ್ರದೇಶದಲ್ಲಿ ಬಲ ಹೆಚ್ಚು ಮಾಡಿಕೊಂಡಿರೋ ಸಂಗತಿ ಸೇರಿದ ಹಾಗೆ ಬಿಜೆಪಿಗೆ ಇದೆಲ್ಲವೂ ಕೂಡ ಭಯ ಹುಟ್ಟಿಸುವಂತ ಸತ್ಯ. ಮೋದಿಗೆ ಹೊರತಾದ ನಾಯಕ ಯಾರು ಅನ್ನೋ ಹುಡುಕಾಟ ಬಿಜೆಪಿಯಲ್ಲೂ ಕೂಡ ತೆರೆಮರೆಯಲ್ಲೇ ಶುರುವಾಗ್ತಾ ಇದೆ. ಮೋದಿ ಬಿಟ್ರೆ ಅಂದ್ರೆ ಮೋದಿಯ ಉತ್ತರಾಧಿಕಾರಿ ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕೆಲವೊಂದು ಲೆಕ್ಕಾಚಾರಗಳು ನಡೀತಾ ಇದೆ. ಇನ್ನು ಯುವ ನಾಯಕ ಚಿರಾಗ್ ಪಾಸ್ವಾನ್ NDAನಲ್ಲಿದ್ರೂ ಕೂಡ ಈಗ ಬಿಜೆಪಿಯ ನಿಲುವಿಗೆ ವಿರುದ್ಧವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಮೀಸಲಾತಿ ವಿಚಾರವಾಗಿ ಅವರ ಖಡಕ್ ಆದಂತಹ ನಿಲುವು ಬಿಜೆಪಿಗರಿಗೆ ಒಂದು ರೀತಿ ಮುಜುಗರಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಬಿಹಾರದಲ್ಲಿ ಅಕ್ಟೋಬರ್ಗೆ ಎಲೆಕ್ಷನ್ ಆಗುತ್ತೆ. ಇನ್ನು ಮುಂದಿನ ವರ್ಷ ಹರಿಯಾಣದಲ್ಲೂ ಕೂಡ ಎಲೆಕ್ಷನ್ ಇರೋದ್ರಿಂದ, ಅದರ ನಂತರ ದಿಲ್ಲಿಯಲ್ಲೂ ಕೂಡ ಎಲೆಕ್ಷನ್ ಇರೋದ್ರಿಂದ ಈ ಎಲೆಕ್ಷನ್ನಲ್ಲಿ ಗೆಲ್ಲೋದು ಹೇಗಪ್ಪ ಅಂತ ಬಿಜೆಪಿ ಯೋಚನೆ ಮಾಡುವಂತಾಗಿದೆ. ಯಾಕಂದ್ರೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳ್ತಾ ಇರೋದು ಒಂದು ಆತಂಕಕ್ಕೆ ಕಾರಣ ಆಗ್ತಾ ಇದ್ರೆ, ಸದ್ಯಕ್ಕಿರುವಂತಹ ಕೆಲವೊಂದು ಸವಾಲುಗಳಾಗಿರ್ಬೋದು, ಸದ್ಯದ ಪರಿಸ್ಥಿತಿಯನ್ನ ಗಮನಿಸಿ ನೋಡಿದ್ರೆ ನಿಜಕ್ಕೂ ಬಿಜೆಪಿಗೆ ಈ ಆತಂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇನ್ನು ನಿತೀಶ್ ಕುಮಾರ್ ಯುವ ನಾಯಕನಲ್ಲ. ಹಾಗಿದ್ರೂ ಮೋದಿಯನ್ನ ಪ್ರಧಾನಿಯಾಗಿಯೇ ಇರಿಸೋ ಸ್ಥಿತಿಗೆ ಅವರು ಹೆಲ್ಪ್ಫುಲ್ ಅಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನಿತೀಶ್ ಚೆಹ್ರೆ ಮೂಲಕ ಬಿಹಾರದ ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬಹುದು. ಮಿತ್ರ ಪಕ್ಷಗಳಲ್ಲೇ ಯಾವ್ದ್ಯಾವುದನ್ನ ಒಡಿಬೇಕು, ಯಾರನ್ನ ನಮ್ ಕಡೆ ಸೆಳಿಬಹುದು ಅನ್ನೋದ್ರ ಬಗ್ಗೆ ಈಗಲೇ ಕೆಲವೊಂದು ಪ್ಲಾನ್ ಮಾಡ್ತಾ ಇರೋದ್ರಿಂದ ಬಿಜೆಪಿ ಕಡೆಯಿಂದ ಕೂಡ ಈ ಸುದ್ದಿ ಬಂದಿದೆ. ಆದ್ರೆ ಅದು ಈ ಹಿಂದಿನಷ್ಟು ಈಸಿ ಅಲ್ಲ ಅಂತ ಹೇಳ್ಬೋದು.
ಕಾರಣ ಈಗಿರೋದು ಮೈತ್ರಿ ಸರ್ಕಾರ. ಏನೇ ಗೇಮ್ ಪ್ಲಾನ್ ಮಾಡ್ತೀನಿ ಅಂತ ಹೋದ್ರೂ ಕೂಡ ಇದರಿಂದ ಸರ್ಕಾರವೇ ಬೀಳೋ ಪರಿಸ್ಥಿತಿ ಉಂಟಾಗಬಹುದು. ನಿತೀಶ್ ಕುಮಾರ್ ಮತ್ತೆ ಮಹಾಗಠಬಂಧನ್ ಸೇರ್ತಾರೆ ಅನ್ನೋ ವದಂತಿ ಕೂಡ ಇತ್ತೀಚೆಗೆ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಪದೇ ಪದೇ ತಮ್ಮ ಬೆಂಬಲವನ್ನ ಬದಲಿಸಿ ವಿವಿಧ ರಾಜಕೀಯ ಪಕ್ಷ ಸೇರೋ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ರಾಜಕೀಯದಲ್ಲಿ ಪಲ್ಟಿ ಕುಮಾರ್ ಅಂತಾನೆ ಫೇಮಸ್ ಆಗಿದ್ದಾರೆ. ಇದರಿಂದ ನಿತೀಶ್ ಕುಮಾರ್ ಅವರ ಸಂಭಾವ್ಯ ರಾಜಕೀಯ ಬದಲಾವಣೆ ಬಗ್ಗೆ ಕೂಡ ಅನೇಕ ಡೌಟ್ ಕ್ರಿಯೇಟ್ ಆಗಿದೆ. ಇನ್ನು RSS ವಿಚಾರ ಹೇಳೋದಾದ್ರೆ, RSS ಅಂತೂ ಮೋದಿ ಮುಖ ತೋರಿಸೋದ್ರಿಂದ ಚುನಾವಣೆಯನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅರ್ಥಕೊಂಡ ಹಾಗೆ ಕಾಣಿಸ್ತಾ ಇದೆ. ಸೊ 10 ವರ್ಷಗಳ ಅಧಿಕಾರದ ನಂತರ ಇದು ಮೋದಿ ಬದಲಾಗಬೇಕಾದಂತ ಸಮಯ ಬಂದಿದೆ ಅನ್ನೋ ನಿಲುವು ಕೂಡ ಈಗ ಕ್ರಿಯೇಟ್ ಆಗ್ತಾ ಇದೆ. ಹೀಗಿರುವಾಗ ನಿಜಕ್ಕೂ ಕೇಂದ್ರದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ? ಅಂದ್ರೆ ಇಲ್ಲಿ ಮೋದಿ ಅವರಿಗೆ 75 ವರ್ಷ ತುಂಬಿದ ಮೇಲೆ ಅವರೇ ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಾ ಇದ್ರು, ಇಲ್ಲಿ ನಾಯಕತ್ವದ ಬದಲಾವಣೆ ಅನ್ನೋದ್ರ ಜೊತೆಗೆ ಸರ್ಕಾರವೇ ಪತನವಾಗುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, NDA ಮೈತ್ರಿಕೂಟದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಅಸಮಾಧಾನಗಳು ಕೂಡ ಕಾಣಿಸ್ಕೊಳ್ತಾ ಇವೆ. ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸ್ಕೊಂಡು 5 ವರ್ಷ ಅಧಿಕಾರವನ್ನ ಕಂಪ್ಲೀಟ್ ಮಾಡಬೇಕಾದಂತ ಅನಿವಾರ್ಯತೆ ಬಿಜೆಪಿಗಿದೆ. ಸೊ NDA ಮೈತ್ರಿಕೂಟದಲ್ಲಿ ಯಾರ್ಯಾರು ಒಂದು ರೀತಿ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಜೊತೆಗೆ ಮುಜುಗರ ಉಂಟಾಗುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಬಿಜೆಪಿ ಕೂಡ ಪ್ರಯತ್ನ ಪಡ್ತಾ ಇದೆ. ಸೊ ಆ ಪ್ರಯತ್ನ ಯಶಸ್ವಿ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಯಶಸ್ವಿ ಆಗ್ಲಿಲ್ಲ ಅಂದ್ರೆ ಅಥವಾ ಅವರನ್ನ ಸಮಾಧಾನ ಪಡಿಸೋ ಪ್ರಯತ್ನದಲ್ಲಿ ಸೋಲು ಕೂಡ ಆಗಬಹುದು. ಅದು ಒತ್ತಡ ಅನಿಸಿ ಮೈತ್ರಿಯಿಂದ ಕೆಲವು ಪಕ್ಷಗಳು ಹೊರಗಡೆ ಕೂಡ ಹೋಗಬಹುದು. ಹೀಗೆ ಅಂತ ಹೇಳೋದಕ್ಕಾಗೋದಿಲ್ಲ. ಈಗಂತೂ ರಾಜ್ಯದ ನಾಯಕರಂತೂ ಡಿಸೆಂಬರ್ ಒಳಗಡೆ ಸರ್ಕಾರ ಪತನ ಆಗುತ್ತೆ, ದೀಪಾವಳಿ ಒಳಗಡೆ ಸಿದ್ದರಾಮಯ್ಯನವರ ಸರ್ಕಾರ ಪತನವಾಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅಟ್ ದಿ ಸೇಮ್ ಟೈಮ್ ಕೇಂದ್ರ ಸರ್ಕಾರ ಕೂಡ ಪತನವಾಗುತ್ತೆ, ಇನ್ನ ಇದ್ರೆ 1 ವರ್ಷ 2 ವರ್ಷದ ಒಳಗಡೆ ಪತನ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇಲ್ಲಿ ನಿಜಕ್ಕೂ ರಾಜ್ಯ ಸರ್ಕಾರ ಮೊದಲಿಗೆ ಪತನ ಆಗುತ್ತಾ, ಕೇಂದ್ರ ಸರ್ಕಾರ ಮೊದಲಿಗೆ ಪತನ ಆಗುತ್ತಾ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಥರದ ಕೆಲವೊಂದು ಡೆವಲಪ್ಮೆಂಟ್ಸ್ ಅಂತೂ ಆಗ್ತಾ ಇದೆ. ಸೊ ರಿಸಲ್ಟ್ ಏನಾಗಬಹುದು ಕಾದು ನೋಡೋಣ. ನಿಮ್ಗೆ ಏನನ್ಸುತ್ತೆ? ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ.